ಹಾಯ್ ಹಲೋ ಅಲ್ಲಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಅಂದಾಗೆ ನೀವು ತಮ್ಮನೇಲಿ ನೋಡಿರ್ತೀರ. ಆ, ಇವತ್ತು ನನ್ನ ಅರ್ಧಾಂಗಿಯ ಹುಟ್ಟಿದ ಹಬ್ಬ. ಮದುವೆ ಆದಂಥ ಮೊದಲನೇ ವರ್ಷದಲ್ಲಿ ಅವಳ ಹುಟ್ಟುಹಬ್ಬವನ್ನು ಆಚರಿಸಿದ ಮದುವೆ ಆದಮೇಲೆ ಬಿಫೋರ್ ಮ್ಯಾರೇಜ್ ಆಚರಿಸ್ತಿದ್ವಿ. ಒಂದು ಸರ್ಪ್ರೈಸ್ ಕೊಡಬೇಕು ಅವಳಿಗೆ ಅಂತ ಏನೋ ಒಂದು ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಹಾಗೇ ಸ್ವಲ್ಪ ಮೊಟ್ಟೆ ಬೇಯಿಸ್ಕೊಂಡು ಅದ್ರ ಜೊತೆಗೆ ಈರುಳ್ಳಿ, ಕ್ಯಾರೆಟು, ಸ್ವಲ್ಪ ಮೂಲಂಗಿ ಎಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೊಂಡು ಬಿಡಿಸ್ಕೊಂಡೆ. ನಂತರ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಕೆಳಗಡೆ ಎಲ್ಲ ಈರುಳ್ಳಿ ಇದೆಲ್ಲ ಇದನ್ನು ಹಾಕಿ, ಸೊ ಜೊತೆಗೆ ಅದನ್ನು ಮೇಲ್ಗಡೆ ಮೊಟ್ಟೆ ಎಲ್ಲ ಕಟ್ ಮಾಡಿ ಹಾಕಿ, ಸೊ ಅದರ ಮೇಲೆ ಸ್ವಲ್ಪ ಮೆಣಸು ಇದೆಲ್ಲ ಹಾಕಿ ಮತ್ತು ಈರುಳ್ಳಿ ಅದನ್ನು ಏನೆಲ್ಲ ಇದೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತ ಟ್ರೈ ಮಾಡಿ ರೆಡಿ ಮಾಡಿಕೊಂಡು ಮಲಗಿದಂಥ ನನ್ನ ಅರ್ಧಾಂಗಿಗೆ ಸರ್ಪ್ರೈಸ್ ಕೊಡೋಣ ಅಂತ ತಗೊಂಡು ಹೋದೆ. ನೋಡಿ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ. ಕಣ್ಣು ಒರೆಸ್ಕೊಂಡು 12 ಗಂಟೆ ರಾತ್ರಿಯಲ್ಲಿ ಎದ್ದು ಕಣ್ಬಿಟ್ಟಾಗ ಏನಿದು ಅಂತ ಅವಳೇ ಆಶ್ಚರ್ಯ ಆದಳು. ಸೊ ಕೊನೆಗೆ ಅದನ್ನು ನೋಡಿದ್ಲು. ಬರ್ಡೇ ವಿಶಸ್ ಮಾಡಿ ತಿಂದು ಟೇಸ್ಟ್ ಮಾಡಿ ಮೇಡಮ್ ಅಂತ ಹೇಳಿದ್ಮೇಲೆ ಓ ಅಂತ ಬಂದು ನೋಡಿದ್ರು ಏನು ಅಂತ. ಓ ಇದೇನಿದು ಅಂತ ಸ್ಪೆಷಲ್ ಆಗಿದೆ ಅಂತ ಹೇಳಿ ಓ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ನೈಸಾಗಿ ಆಮೇಲೆ ಹುಡುಗಿ ಸ್ವಲ್ಪ ತಿನ್ನಿಸ್ದೆ. ಸೊ ಈ ಥರ ಬಂತು. ಸೊ ಇದಕ್ಕೆಲ್ಲ ಏನೇನು ಮಾಡ್ಕೊಂಡಿದ್ದ ನಾನು ಆಮೇಲೆ ಹೇಳ್ತೀನಿ. ಆ್ಯಕ್ಚುಲಿ ಒಂಥರ ಸ್ಪೆಷಲ್ ಆಗಿತ್ತು. ಮದುವೆ ಆದಮೇಲೆ ಒಂದು ಸರ್ಪ್ರೈಸ್ ಆಗಿ ನಾನು ಕೇಕ್ ಕಟ್ ಮಾಡಿಸು ಇಲ್ಲ ಏನೂ ಇಲ್ಲ, ಸುಮ್ಮನೆ ಹಾಗೆ ಮಲಗಿದ್ದು ಒಂದು ಮಾಡಿಕೊಡೋಣ ಅನ್ನೋದೊಂದು ಆಸೆ ಇತ್ತು. ನನ್ನ ಕೈಯಾರ ಒಂದು ಏನಾದರೂ ಮಾಡಿಕೊಡ್ಬೇಕು ಅಂತ. ಸೊ ಸಮಯ ಇಲ್ಲ, ಆ ಸಮಯದ ಇಲ್ಲ ಅಂದ್ರೂ ಕೂಡ ಆ ಟೈಮಲ್ಲಿ ನನ್ನ ಆದಷ್ಟು ಸರ್ಪ್ರೈಸ್ ಕೊಟ್ಟಳು, ಖುಷಿ ಆದಳು. ಸೊ ಎಲ್ಲರ ಆಶೀರ್ವಾದ ಹೀಗೆ ಇರಲಿ ನನ್ನ ಅರ್ಧಾಂಗಿಗೆ. ಒನ್ಸ್ ಅಗೇನ್ ನನ್ನ ಪ್ರೀತಿಯ ಅರ್ಧಾಂಗಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಕೆಲವು ದಿನಗಳು ನಾನು ಕೂಡ ಅಪ್ಪ ಆಗ್ತಿದ್ದೀನಿ, ಅವರು ಕೂಡ ತಾಯಿ ಆಗ್ತಿದ್ದಾರೆ. ಸೊ ಎಲ್ಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಒಂಥರ ಸರ್ಪ್ರೈಸ್ ಚೆನ್ನಾಗಿರುತ್ತೆ. ಯಾಕಂದರೆ ನಮಗಂತೂ ಅಪ್ಪ ಅಮ್ಮ ಇಲ್ಲ, ಅವಳಿಗೂ ಅಮ್ಮ ಇಲ್ಲ. ಈ ಒಂದು ಇದರಲ್ಲಿ ಒಂದು ಸಣ್ಣ ಒಂದು ಚಿಕ್ಕ ಒಂದು ಸಂಗತಿಯಲ್ಲಿ ನಾವು ಖುಷಿನ ಪಡಬೇಕು, ಅದೇ ನಮ್ಮ ಜೀವನ. ಹಾಗಾಗಿ ಎಲ್ಲರಿಗೂ ಐ ಥಿಂಕ್ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಪ್ರೀತಿಯ ವಿಶ್ವಾಸನ ನನ್ನ ಅರ್ಧಾಂಗಿಗೆ ತಿಳಿಸಿ ಕಮೆಂಟ್ ಮೂಲಕ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಷ್ಟು ದಿನಚರಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಒಂದು ಸಣ್ಣ ಆಸೆ ಅಷ್ಟೇ. ನಾನೊಬ್ಬ ಡ್ರೈವರು, ಸಮಯ ಇರೋದಿಲ್ಲ. ಸಿಕ್ಕ ಒಂದು ಹಿಂಗೆ ಹೊತ್ತು ಡ್ರೈವರ್ ಜನ ಹೇಗಿರುತ್ತೆ ಅಂತ ಸಿಕ್ಕಿರೋ ಸಮಯಗಳಲ್ಲಿ ನಾವು ಖುಷಿಯಿಂದ ಇರಬೇಕಷ್ಟೇ. ಹಾಗಾಗಿ ಈ ಒಂದು ಮೊಟ್ಟೆ ರೆಸಿಪಿ ಐ ಥಿಂಕ್ ಸಕ್ಸಸ್ಫುಲ್ ಆಯಿತು. ಐ ಥಿಂಕ್ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ನಿಮಗೆ ಈ ರೆಸಿಪಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ಏನು ಬೇಕು ಅಂತ ನಿಮಗೆ ಕಮೆಂಟ್ ಮೂಲಕ ಆ ರೆಸಿಪಿನ ಕಳಿಸ್ಕೊಡ್ತೀನಿ ಫ್ರೆಂಡ್. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಜೀವನ ಸುಗಮವಾಗಿರಲಿ. ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಒಳ್ಳೆಯದಾಗಲಿ. ಗುಡ್ ಬೈ.